ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನು ಇವತ್ತು ನಾಡಿನ ಅತ್ಯಂತ ಶ್ರೇಷ್ಠ ಹಬ್ಬಗಳಾದ ಒಂದು ಹಬ್ಬ ನಮ್ಮ ಯುಗಾದಿ. ಯುಗಾದಿ ಅಂದರೆ ನಮಗೆಲ್ಲರಿಗೂ ಒಂದು ಹರ್ಷ. ಯುಗಾದಿ ಕಳೆದರೆ ಯುಗಾದಿ ಮರಳಿ ಬರುತ್ತದೆ ಅನ್ನೋ ಹಾಗೆ ಪ್ರತಿ ವರ್ಷ ಈ ಒಂದು ಯುಗಾದಿ ಹಬ್ಬವನ್ನು ನಾವು ಅತ್ಯಂತ ಶ್ರೇಷ್ಠ ಹಬ್ಬವಾಗಿ ಮತ್ತು ಈ ಹಬ್ಬವನ್ನು ರಾಷ್ಟ್ರೀಯ ನಾಡಿನ ಶ್ರೇಷ್ಠ ಹಬ್ಬ ಜೊತೆಗೆ ಹೊಸ ವರ್ಷ ಅನ್ನೋ ಭಾವನೆ ನಂತರ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಮ್ಮ ಭಾರತ ದೇಶದ ಒಂದು ಸಿದ್ಧಾಂತದ ಅನುಗುಣವಾಗಿ ನಾವು ಯುಗಾದಿಯನ್ನು ಹೊಸ ವರ್ಷವಾಗಿ ನಾವು ಇವತ್ತು ಪರಿಗಣಿಸುವಂಥದ್ದು. ಆದ ಕಾರಣ ನಾನು ನಾಡಿನ ಸಮಸ್ತ ಜನತೆಗೆ ಈ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಇದೇ 19ನೇ ತಾರೀಕು ಈ ನಾಡಿನ ಈ ಒಂದು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ನಾಡಿನ ಇನ್ನೊಂದು ಪವಿತ್ರವಾದ ಶ್ರೇಷ್ಠವಾದ ಹಬ್ಬ ತಿಂಗಳ ಪರ್ಯಂತ ಏನು ಮಾನವ ಕುಲದ ವಿಮೋಚನೆಗೆ ಮತ್ತು ಮಾನವ ಕುಲದ ಕಲ್ಯಾಣಕ್ಕಾಗಿ ಇವತ್ತೇನು ಒಂದು ತಿಂಗಳ ಉಪವಾಸವನ್ನು ಆಚರಣೆ ಮಾಡಿ ಇವತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಿರುವಂಥ ನಮ್ಮ ನಾಡಿನ ಮುಸ್ಲಿಂ ಬಂಧುಗಳಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತೇನೆ. ಇವತ್ತು ಒಟ್ಟಿಗೆ ಆಗಿ ಬಂದಿರುವಂಥ ಈ ಹಬ್ಬಗಳು ಈ ನಾಡಿನ ಒಂದು ಏನು ಸಿದ್ಧಾಂತ ಕೂಡ ಅದೇ ಜಾತ್ಯತೀತ ತಳಹಾದಿ. ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ನಾಡಿನ ಎಲ್ಲ ಶ್ರೇಷ್ಠ ಹಬ್ಬಗಳನ್ನು ಇವತ್ತು ಯುಗಾದಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಇವತ್ತು ದೀಪಾವಳಿ ಆಗಿರ್ಬೋದು, ಎಲ್ಲ ಹಬ್ಬಗಳನ್ನು ನಾವು ಎಲ್ಲರೂ ಕೂಡಿ ಆಚರಣೆ ಮಾಡುವಂಥದ್ದು ಇದು ನಮ್ಮ ನಡೆದು ಬಂದ ದಾರಿ. ಆದ ಕಾರಣ ನಾವೆಲ್ಲರೂ ಸಂತೋಷದಿಂದ ಈ ಯುಗಾದಿಯನ್ನು ಮತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲ ನಾಡಿನ ಸಮಸ್ತ ಮನುಕುಲಕ್ಕೆ ಇವತ್ತು ಮಾನವೀಯತೆಗೆ ಎತ್ತಿ ಹಿಡಿಯುವಂಥ ಕೆಲಸ ಮಾಡೋದ್ರ ಜೊತೆಗೆ ನಾಡಿನ ಘನತೆ ಗೌರವವನ್ನು ಹೆಚ್ಚುವಂಥ ಕೆಲಸ ಮಾಡೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಇವತ್ತು ನನ್ನ ವತಿಯಿಂದ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಹಾರೈಸೋಕ್ಕೆ ಇಚ್ಛೆ ಪಡ್ತೇನೆ. ಶರಣಾರ್ಥಿಗಳು.